ಹೆಲೋ ಗೈಸ್, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ಮತ್ತೊಂದು ಜಾಬ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ಗೈಸ್, ಎಷ್ಟು ಅಂದರೆ 491 ಹುದ್ದೆಗಳು, 491 ಹುದ್ದೆಗಳಿದ್ದಾವೆ. 10ನೇ ತರಗತಿ ಪಾಸ್ ಆದರೆ ಸಾಕು, ಅಥವಾ PUC ಪಾಸ್ ಆದ್ರೂ ಓಕೆ. ಯಾವುದೇ ಪರೀಕ್ಷೆ ಇಲ್ಲ, ಓನ್ಲಿ ಮೆರಿಟ್ ಆಧಾರದ ಮೇಲೆ ನಿಮ್ಗೆ ನೇಮಕಾತಿ ಮಾಡ್ಕೊತಾರೆ. ಹಾಗಿದ್ರೆ ಏನೇನಿದ್ದಾವೆ, ಯಾವ್ಯಾವ ಪೋಸ್ಟ್ ಇದ್ದಾವೆ, ಎಲ್ಲೆಲ್ಲಿ ಕರೆದಿದ್ದಾರೆ, ಎಷ್ಟು ಫೀಸ್, ಎಷ್ಟು ಅಪ್ಲಿಕೇಶನ್ ಹಾಕೋಗಿ ಎಲ್ಲ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಒಂದು 4 ರಿಂದ 5 ನಿಮಿಷದ ವಿಡಿಯೋ ಫುಲ್ ಕಂಟಿನ್ಯೂ ಆಗಿ ನೋಡಿ. ಅಂಗನವಾಡಿ ಟೀಚರ್ ಅಂತ ಇದೆ. ಓಕೆ, ಅಂಗನವಾಡಿ ಟೀಚರ್. ಆಮೇಲೆ ಸಹಾಯಕಿ ಹುದ್ದೆಗಳ ನೇಮಕಾತಿ 2025 ಅಂತ ಇದೆ. ಇವೆರಡು ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಹುದ್ದೆಗಳ ಹೆಸರು ಅಂಗನವಾಡಿ ಕಾರ್ಯಕರ್ತೆಯರು 115 ಹುದ್ದೆಗಳಿದ್ದಾವೆ. ಅಂಗನವಾಡಿ ಕಾರ್ಯಕರ್ತೆಯರು, ಇದು PUC ಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅದೇ ನಿಮಗೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿರ್ತವೆ. ಅಂಗನವಾಡಿ ಸಹಾಯಕಿ ಹುದ್ದೆಗಳು ಅವು 376 ಹುದ್ದೆಗಳು ಸ್ನೇಹಿತರೆ. 376 ಹುದ್ದೆಗಳಿದ್ದಾವೆ. ಇವುಗಳಿಗೆ 10th ಪಾಸ್ ಆಗಬೇಕಾಗ್ತದೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಓಕೆ, ನೀವೆಲ್ಲ ನೋಡ್ಕೊಂಡ್ರಿ ಇವಾಗ. ಹಾಗಿದ್ರೆ ಏಜ್ ಎಷ್ಟಿರಬೇಕು, ಏಜನ್ನು ಮಾತಾಡ್ತಾ ಹೋಗೋಣ. ಏಜ್ ಎಷ್ಟಿರಬೇಕು ಅಂತಂದರೆ, ಕನಿಷ್ಠ ನಿಮಗೂ 19 ವರ್ಷ ಇರಬೇಕು. ಗರಿಷ್ಠ ಎಷ್ಟು ಅಂತ ಕೇಳಿದರೆ, ಗರಿಷ್ಠ 35 ವರ್ಷ ಗರಿಷ್ಠ ವಯೋಮಿತಿ ಇದೆ. ಹಾಗಿದ್ರೆ ಸ್ನೇಹಿತರೆ, ವಿಕಲಚೇತನರಿಗೆ ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತಂದರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂಗವಿಕಲರಿಗೆ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಅರ್ಜಿ ಶುಲ್ಕ ಎಷ್ಟು? ಅರ್ಜಿ ಶುಲ್ಕ ಎಷ್ಟು ಅಂತಂದರೆ 0 ರೂಪೀಸ್. ₹1 ಅರ್ಜಿ ಶುಲ್ಕ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನ ನೀವು ಅರ್ಜಿ ಸಲ್ಲಿಸಬಹುದು. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂಥ ದಾಖಲೆಗಳು ಯಾವ್ಯಾವು ಅಂತೇಳಿ ನೋಡ್ತಾ ಹೋಗೋಣ. ಈಗ ಒಂದನೇದು, ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನಲ್ಲಿ ಮಾಡಬೇಕು ನೀವು, ಎಲ್ಲಿ ಆಫ್ಲೈನ್ ಅನ್ನುವಂಥದ್ದು ಇಲ್ಲ. ಜನನ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಇರುವಂತಹ SLC ಅಂಕಪಟ್ಟಿ ನಿಮ್ಮದು ಕರೆಕ್ಟಾಗಿರಬೇಕು. ಅಂಕಪಟ್ಟಿಯಲ್ಲಿ ನಿಮ್ಮದು ಕರೆಕ್ಟಾಗಿ ಏಜ್ ಕಾಣ್ತಿರಬೇಕು. ಈ ಥರ 10/6/2000 ಈ ರೀತಿ ಇರಬೇಕು. ಅದು ಬಿಟ್ಟು ನಿಮ್ಮದು ಇವೆಲ್ಲ ಕಾಣ್ಲಾರ್ದಂಗೆ ಬರೀ 2000 ಅಂತ ಇದ್ದರೆ ಅದು ರಿಜೆಕ್ಟ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ನಿಗದಿತ ವಿದ್ಯಾರ್ಥಿಯ ಅಂಕಪಟ್ಟಿ ಇರಬೇಕು, ಅಂದರೆ 10th PUC ತತ್ಸಮಾನ ಇದ್ದರೂ ಓಕೆ. ತಹಶೀಲ್ದಾರರು, ಉಪ ತಹಶೀಲ್ದಾರರಿಂದ ಪಡೆದಂತಹ 3 ವರ್ಷದ ವಾಸಸ್ಥಳ ದೃಢೀಕರಣ ಕೇಳ್ತಿದ್ದಾರೆ ಗೈಸ್. 3 ವರ್ಷದ ವಾಸಸ್ಥಳ ಬೇಕು. ನೀವು ತಹಶೀಲ್ದಾರ್ ಹತ್ರ ಹೋದರೆ, ತಹಶೀಲ್ದಾರ್ ಆಫೀಸ್ಗೆ ಹೋದರೆ ಒಂದು 2 ರಿಂದ 3 ದಿನಗಳಲ್ಲಿ ಮಾಡಿಕೊಡ್ತಾರೆ ನಿಮಗೆ ಇದನ್ನ. ವಾಸಸ್ಥಳ ದೃಢೀಕರಣ ಪತ್ರ, ಇದನ್ನ ನೀವು ತೆಗೆಸ್ಕೊಂಡು ಇಟ್ಕೋಬೇಕು, ಇವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಬೇಕು. ಹಾಗಿದ್ರೆ ವಿದ್ಯಾರ್ಥಿಗಳ ಜಾತಿ ಪ್ರಮಾಣ ಪತ್ರ ಬೇಕು, ಕ್ಯಾಸ್ಟ್ ಬೇಕು. ಆಮ್ಯಾಗ ಪತಿಯ ಮರಣ ಮತ್ತು ಪ್ರಮಾಣ ಪತ್ರ ಹಾಗೂ ವಿಧವಾ ಪ್ರಮಾಣ ಪತ್ರ ಅಥವಾ ವಿಧವಾ ವೇತನ ದೃಢೀಕರಣ ಇವರನ್ನು ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇದು ಪರಿಗಣಿಸಲಾಗುವುದಿಲ್ಲ. ಅಂಗವಿಕಲತೆ ಪ್ರಮಾಣ ಪತ್ರನೂ ಬೇಕು. ಅಂಗವಿಕಲ ವೇತನ ದೃಢೀಕರಣವನ್ನು ಪರಿಗಣಿಸುವಂತಿಲ್ಲ. ಓಕೆ, ಇನ್ನು ವಿಚ್ಛೇದನ ಪ್ರಮಾಣ ಪತ್ರ ನ್ಯಾಯಾಲಯದಿಂದ ಪಡೆದಿರಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟಂತಹ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವಂತಹ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳಿಂದ ಪಡೆದಂತಹ ಪ್ರಮಾಣ ಪತ್ರ ಇರಬೇಕು ಅನ್ನುವಂಥದ್ದು ಇಲ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಹಾಗಿದ್ರೆ ಎಲ್ಲಿ ಕರೆದಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈಗ ಉದ್ಯೋಗ ಸ್ಥಳ, ಎಲ್ಲಿದೆ ಅಂತಂದರೆ ಉತ್ತರ ಕನ್ನಡದಲ್ಲಿ ಉದ್ಯೋಗ ಸ್ಥಳ ಇದೆ. ಅಲ್ಲಿದ್ದವರು ಈಗ ಅಪ್ಲಿಕೇಶನ್ ಹಾಕಬಹುದು.
ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟು ಇದನ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಉತ್ತರ ಕನ್ನಡದಲ್ಲಿರುವಂತಹ ಎಲ್ಲ ಬರ್ತವೆ ಸ್ನೇಹಿತರೆ. ಭಟ್ಕಳ, ಅಂಕೋಲ, ಸಿರಸಿ, ಸಿದ್ದಾಪುರ ಇವೆಲ್ಲ ಬರ್ತವೆ ಗೈಸ್. ಉತ್ತರ ಕನ್ನಡದಲ್ಲಿರುವಂಥವು ಎಲ್ಲ. ಈಗ ನೆಕ್ಸ್ಟ್ ಹೋಗೋಣ. ಅರ್ಜಿ ಪ್ರಾರಂಭ. ಅರ್ಜಿ ಪ್ರಾರಂಭ ಯಾವಾಗ ಅಂತ ಕೇಳಿದರೆ 10/3/2025 ಲಾಸ್ಟ್ ಡೇಟ್ ಯಾವಾಗತ್ತಂದರೆ ಏಪ್ರಿಲ್ 4, 2025 ಲಾಸ್ಟ್ ಡೇಟ್ ಇದೆ. ಸೊ ಇದಿಷ್ಟು ಸಣ್ಣ ಮಾಹಿತಿಯಾಗಿತ್ತು. ನಿಮಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತಂದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ನಿಮ್ಮ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಡಿಸ್ಟಿಕ್ಗೆ ನೆಕ್ಸ್ಟು ಬರುವಂಥವಿದ್ದಾವೆ. ಅವುಗಳು ಬಂದಾಗ ನಿಮಗೆ ಅಪ್ಡೇಟನ್ನು ಕೊಡ್ತಿರ್ತೀನಿ. ಅದರ ಬಗ್ಗೆ ವಿಡಿಯೋಸ್ ಬೇಕಾ ಬೇಡ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದ.